ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಬಂದೇನಪ್ಪ ವಿಷಯ ಅಂದರೆ, ಫ್ರೆಂಡ್ಸ್, ಬದುಕು ಅಂದರೆ ಸಂಸಾರ ಅನ್ನೋದು ಒಂದು ಸಮುದ್ರ ಇದ್ದಂಗೆ. ಸಮುದ್ರನೂ ಪುಟ್ಟದಾಗಿರುತ್ತೆ ನೋಡುವಾಗ, ಹಾಗೆ ಸಂಸಾರನೂ ಪುಟ್ಟದಾಗಿರುತ್ತೆ ನೋಡಬೇಕಂದ್ರೆ. ಆದರೆ ಸಮುದ್ರದೊಳಗೆ ಇಳಿದಾಗಲೇ ಗೊತ್ತಾಗುತ್ತೆ ಎಷ್ಟು ಆಳ, ಎಷ್ಟು ಕಲ್ಲು, ಎಷ್ಟು ಮುಳ್ಳು, ಎಷ್ಟು ಮೊಸಳೆ ಇದೆ, ಎಷ್ಟು ಹಾವಿದೆ, ಏನಿದೆ, ಎಷ್ಟು ಕಷ್ಟ ಆಗುತ್ತೆ ನಾವು ಸಮುದ್ರ ದಾಟಬೇಕಾದ್ರೆ ಅಂತ ಗೊತ್ತಾಗುತ್ತೆ. ಹಾಗೆ ಅಷ್ಟೇ ಜೀವನದಲ್ಲೂ ನಾವು ಸಂಸಾರ ಅನ್ನೋ ಒಂದು ಬಂಧನದೊಳಗೆ ನುಗ್ಗಿದ ಮೇಲೆ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಕಷ್ಟ ಅಂತ. ನೋಡೋಕೆ ಮಾತ್ರ ಅಯ್ಯೋ ಬಿಡು ಇಷ್ಟೇನ ಜೀವನ ಅಂತ ಅನ್ನಿಸ್ತದೆ, ಆದರೆ ಅದರೊಳಗೆ ಮುಳುಗಿದ ಮೇಲೆ ಗೊತ್ತಾಗುತ್ತೆ ಸಂಸಾರ ಅನ್ನೋದು ಎಷ್ಟು ಕಷ್ಟ ಅಂತ. ಸಮುದ್ರಕ್ಕಿಂತನೂ ಕಷ್ಟ ಸಂಸಾರ ಅನ್ನೋದಾಗುತ್ತೆ. ಯಾಕಂದರೆ ಆ ಸಂಸಾರದಲ್ಲಿ ದಿನಾ ಒಂದೊಂದು ಜಂಜಾಟ, ದಿನಾ ಒಂದೊಂದು ಗೋಳು, ದಿನಾ ಒಂದೊಂಥರ, ಒಬ್ಬೊಬ್ರದ್ದು ಒಂದೊಂಥರ ಕಷ್ಟ. ಒಬ್ಬೊಬ್ಬರು ಊಟಕ್ಕೆ ಇಲ್ಲತ್ತೆ ಒದ್ದಾಡ್ತಾರೆ, ಒಬ್ಬೊಬ್ಬರು ದುಡ್ಡಿದ್ದವ್ರು ಒದ್ದಾಡ್ತಾರೆ, ಒಬ್ಬರು ಆರೋಗ್ಯದಲ್ಲಿ ಒದ್ದಾಡ್ತಾರೆ, ಒಬ್ಬರು ಸಾಯಕ್ಕೆ ಒದ್ದಾಡ್ತಾರೆ, ಒಬ್ಬರು ಬದುಕಕ್ಕೆ ಒದ್ದಾಡ್ತಾರೆ. ಇನ್ನು ಕೆಲವು ಮಕ್ಕಳು ಎಜುಕೇಷನು, ಲೈಫು ಅನ್ನೋದು ಹೆಂಗೆ ಅಂದರೆ ಅದಕ್ಕೆ ಸ್ಟಾಪೇ ಇಲ್ಲ. ದಿನನಿತ್ಯ ನಾವು ಹೊಡೆದಾಟ. ಒಟ್ಟಲ್ಲಿ ನಾವು ರಾತ್ರಿ ಮಲಗ್ತೀವಿ ನೋಡ್ರಿ, ಆವಾಗಲೇ ನಮಗೊಂದಷ್ಟು ಪ್ರಶಾಂತತೆ. ಆ ಮಲಗೋ ಟೈಮಲ್ಲಿ 108 ಯೋಚನೆ ಇಲ್ಲಿ ನಮಗೆ. ನಾಳೆ ಏನು, ನಾಡಿದ್ದೇನು, ನಮ್ಮ ಮಕ್ಕಳ ಭವಿಷ್ಯ ಏನು, ನಮ್ಮ ಹೆಂಡ್ತಿನ ಯಾವ ಥರ ನೋಡ್ಕೋಬೇಕು, ನನ್ನ ಗಂಡನ ಯಾವ ಥರ ನೋಡ್ಕೋಬೇಕು, ನಮ್ಮ ಸಂಸಾರನ ಯಾವ ಥರ ನೋಡ್ಕೋಬೇಕು, ನಾನು ನಾಳೆ ಬೆಳಿಗ್ಗೆ ಎದ್ದು ಏನು ಕೆಲಸ ಮಾಡಬೇಕು, ಅಥವಾ ನಾಳೆ ನಾನು ಯಾವ ಥರ ಯಾರ ಜೊತೆ ಮಾತಾಡಬೇಕು, ಅದರಲ್ಲೂ ಟೆನ್ಷನ್. ಬರೀ ನಮ್ಮ ಲೈಫ್ನ ಟೆನ್ಷನಲ್ಲೇ ಕಳೆದೋಗ್ತೀವಿ. ಮತ್ತು ಜೀವನನೂ ಅಷ್ಟೇ ಸಾಕ್ತಾ ಇರುತ್ತೆ. ದಿನ ಒಂದೊಂದು ಥರ ಪಾಠಗಳನ್ನ ಕಲಿತಾ ಇರ್ತೀವಿ ಲೈಫಲ್ಲಿ. ಯಾವ ಥರ ಕಲಿತೀವಿ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನೋಡಿರಿ, ಎಲ್ಲನೂ ಒಂದು ಸಂಸಾರನ ಸಮುದ್ರಕ್ಕೆ ಹೋಲಿಸ್ತಾರೆ ತುಂಬ ಜನ. ಯಾಕೆ ಅಂತೀರಾ? ನೋಡಿರಿ, ಈಗ ನಾವು ಒಂದು ಸಮುದ್ರದ ಹತ್ರ ಒಂದು ನಿಂತ್ಕೊತೀವಿ, ನೋಡೋಕ್ಕೆ ಪುಟಾಣಿಯಾಗಿ ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಅಂದರೆ ಒಂದು ಹೊಳೆನೋ ಒಂದು ಕೆರೆ ಥರನೇ ಕಾಣಿಸ್ತಾ ಇರುತ್ತೆ. ಆದರೆ ನಾವಲ್ಲಿ ಈಜಬೇಕು ಅಂತ ಅದರೊಳಗೆ ನುಗ್ಗಿದಾಗ ಅದರೊಳಗೆ ಎಷ್ಟು ಆಳ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಒಟ್ಟು ನೋಡ್ತಾ ಇರ್ತೀವಿ ಅಷ್ಟೇ. ಆಳ ಇದೆ ಅಂತ ಗೊತ್ತು, ಆದರೆ ಎಷ್ಟು ಆಳ ಇದೆ, ಅಲ್ಲಿ ಕಳ್ಳಿದೆಯಾ, ಮುಳ್ಳಿದೆಯಾ, ಏನಿದೆ, ಅದನ್ನು ದಾಟ್ಕೊಂಡು ಹೋಗ್ತಾ ಸಾಕ್ತಾ ಸಮುದ್ರ ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ. ನಾನು ಇಷ್ಟೊತ್ತಾಯಿತು ಇನ್ನೂ ಸಮುದ್ರ ದಾಟಿಲ್ವಾ, ನೋಡೋಕ್ಕೆ ಇಷ್ಟು ಚಿಕ್ಕದಾಗಿರ್ತು, ಇನ್ನಿಷ್ಟು ದೂರ ಹೋಗ್ತಾಯಿದ್ರು ಇನ್ನೂ ಆಗ್ತಾ ಇಲ್ವಾ ಅಂತ. ಹಂಗೆ ಸಮುದ್ರನ ಹೇಗೆ ನಾವು ದಡ ಮುಟ್ಟಕ್ಕೆ ತುಂಬ ಟೈಮ್ ತೊಗೊಳುತ್ತೋ, ಹಾಗೆ ಸಂಸಾರದಲ್ಲೂ ಅಷ್ಟೇ ಕಷ್ಟ ಸುಖ, ಏಳು ಬೀಳು, ಅವಮಾನ ಎಲ್ಲನೂ ತ್ಯಜಿಸಬೇಕು. ಎಲ್ಲನೂ ತ್ಯಜಿಸಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೇವರು ಆಯಸ್ಸನ್ನೇ ಕಿತ್ಕೋತಾನೆ. ಮನುಷ್ಯ ಏನಂದರೆ ಫ್ರೆಂಡ್ಸ್, ಹಸುವೆ ಬಿಡಬೇಕು. ಆಮೇಲೆ ಇನ್ನೊಬ್ರಿಗೆ ಕೇಡು ಬಯಸೋದನ್ನ ಬಿಡಬೇಕು. ಅವ್ರಿಗೆ ಕೆಟ್ಟದ್ದು ಬಯಸಬಾರ್ದು. ಯಾವತ್ತೂ ನಮ್ಮ ಕೈಲಾದರೆ ಒಳ್ಳೇದು ಮಾಡಬೇಕು. ಆಮೇಲೆ ಸಾಧ್ಯಷ್ಟು ನಮ್ಮ ಜೀವನ, ನಮ್ಮ ಸಂಸಾರ ನಮ್ಮದು ಅಂತ ಇರಬೇಕು. ನಿಮ್ಮ ಕೈಲಿ ಸಹಾಯ ಮಾಡೋಕ್ಕಾದರೆ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ವಾ ಬಿಟ್ಬಿಡಿ. ಇನ್ನೊಬ್ಬರನ್ನ ಗೇಲಿ ಮಾಡೋದು, ಇನ್ನೊಬ್ಬರನ್ನ ಅವಮಾನ ಮಾಡೋದು, ಇನ್ನೊಬ್ಬರನ್ನ ಹೇಗೆ ಬೇಕಾಗೆ ಮಿಸ್ಯೂಸ್ ಮಾಡ್ಕೊಳ್ಳೋದು, ದುರುಪಯೋಗ ಪಡಿಸ್ಕೊಳ್ಳೋದು, ಪ್ರೀತಿಯನ್ನು ನಾಟಕ ಆಡೋದು, ಮೋಸ ಮಾಡೋದು, ದಿನನಿತ್ಯ ಸಂಸಾರ ಅನ್ನೋದರಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಬರೀ ಸೋತೆ ಬದುಕ್ತಾ ಇರ್ತಾರೆ. ಆ ಲೈಫ್ಗೆ ಅರ್ಥನೇ ಇರೋಲ್ಲ, ಆ ಲೈಫ್ಗೆ ಬದುಕಾಟನೂ ಇರೋಲ್ಲ. ಲೈಫು ಅನ್ನೋದನ್ನ ನಾವು ತೊಗೊಳ್ಳೋ ರೀತಿಲಿರುತ್ತೆ ನೋಡಿರಿ. ಕಷ್ಟ ಅಂತ ತೊಗೊಂಡ್ರೆ ಕಷ್ಟನೇ ಲೈಫು, ಎಲ್ಲರಿಗೂ ಅಷ್ಟೇ. ಸುಖ ಅಂತ ತೊಗೊಂಡ್ರೆ ಅದು ಸುಖನೇ ಆಗಿರುತ್ತೆ. ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕಾಗುತ್ತೆ. ಆದರೆ ನಾವು ಸಾಯೋಕ್ಕಿಂತ ಮುಂಚೆ ನಾವು ಹುಟ್ಟಿದ್ಕೆ ಸಾರ್ಥಕತೆ ಆಗಬೇಕು ಅಂದರೆ ನಾವು ಒಂದು 2 ಒಳ್ಳೆ ಕೆಲಸ ಮಾಡೋಗ್ಬೇಕಂತೆ. ಅಷ್ಟೇ, ಇನ್ನೇನೂ ಬೇಕಾಗಿಲ್ಲ ಭೂಮಿ ಮೇಲೆ. ಸಂಸಾರನ ತಲೆ ಮೇಲೆ ಒತ್ಕೊಂಡ್ಮೇಲೆ ಎಲ್ಲನೂ ತೂಗಿಸ್ಬೇಕು. ಹೆಚ್ಚು ಹೆಚ್ಚು ಅಂತಿಲ್ಲ. ಹಾಗಾಗಿ ಸಂಸಾರಕ್ಕೆ ಇದೇ ಇಲ್ಲ, ದಡ ಇಲ್ಲ. ಏನಕ್ಕೆ? ಸಮುದ್ರಕ್ಕೆ ದಡ ಇದೆ ಒಂದು, ಆದರೆ ಎಲ್ಲರೂ ಹೋಗಿ ಒಂದು ಮೂಲೆಲ್ಲಾರು ಸೇರುತ್ತೆ ಅನ್ನೋದಕ್ಕೆ ಒಂದು ದಡ ಇದೆ. ಆದರೆ ಸಂಸಾರಕ್ಕಿಲ್ಲ. ಸಮುದ್ರಕ್ಕಿರೋಷ್ಟು ಸಂಸಾರಕ್ಕೆ ದಡ ಇಲ್ಲ. ನೀನು ಎಷ್ಟು ಬೆಳೀತಾ ಇರ್ತೀಯೋ, ನೀನು ಎಷ್ಟು ಇದಾಗ್ತಾ ಇರ್ತೀಯೋ, ಹೋಗ್ತಾ ಇರ್ತೀಯೋ, ಅಷ್ಟು ಹೋಗ್ತಾ ಇರುತ್ತೆ. ಮನುಷ್ಯನಿಗೆ ತೃಪ್ತಿ ಅನ್ನೋದು ಎಲ್ಲೂ ಇಲ್ಲ. ದೇವರಿಗೆ ಒಂದಿಷ್ಟು ಕೊಟ್ಟ ಅಂದರೆ ಇನ್ನೆಷ್ಟು ಬೇಕು, ಇನ್ನಷ್ಟು ಬೇಕು. ಇವತ್ತು ಆಸ್ತಿ ಮನೆ ತೊಗೊಂಡೆ, ನಾಳೆ ಇನ್ನೊಂದು ತೊಗೋಬೇಕು, ನಾಳೆ ಚಿನ್ನ ತೊಗೋಬೇಕು, ನಾಳೆ ಇನ್ನೊಂದು ತೊಗೋಬೇಕು, ನನ್ನ ಮಗನಿಗೆ ಇಷ್ಟು ಆಸ್ತಿ ಸಂಪಾದನೆ ಮಾಡಬೇಕು, ಅಷ್ಟು ಎಷ್ಟು ಸಂಪಾದನೆ ಮಾಡಿದ್ದೀವಿ ಅನ್ನೋ ಲೆಕ್ಕ ಇಲ್ಲ. ಸುಮ್ಮನೆ ಅವರು ಮಾಡ್ಕೊಂಡು ಹೋಗಬೇಕು ಅನ್ನೋದು. ಆದರೆ ಕೆಲವರು ಏನೋ ಸಂಪಾದನೆ ಮಾಡಿದಂತೆ ತುಂಬ ಕೇವಲವಾಗಿ ಟೈಮ್ಗಳನ್ನ ವೇಸ್ಟ್ ಮಾಡ್ತಾರೆ. ಖಾಲಿ ಪೋಲಿ ಮಾತು, ಅಲ್ಲಿ ಕೂತ್ಕೊಳ್ಳೋದು, ಇಲ್ಲಿ ಕೂತ್ಕೊಳ್ಳೋದು, ಅವ್ರಿಗಿರುವಂಥ ಟ್ಯಾಲೆಂಟ್ನ ಉಪಯೋಗಿಸ್ಕೊಳ್ಳಲ್ಲ. ಎಲ್ಲಿ ಮಾಡ್ತೀವೋ, ಎಲ್ಲಿ ಇದು ಮಾಡ್ತೀವೋ ಅಂತ. ನೋಡಿ ಫ್ರೆಂಡ್ಸ್, ಒಳ್ಳೆಯದೋ ಕೆಟ್ಟದೋ ಹೆಜ್ಜೆ ಹಾಕಬೇಕು. ಜೀವನದಲ್ಲಿ ಮುಂದೆ ಹೋಗ್ತಾ ಇರಬೇಕು. ಅದು ಎಲ್ಲಿ ಕಸ ಕಡ್ಡಿ ಬರುತ್ತೆ ನೋಡಿರಿ ಫ್ರೆಂಡ್ಸ್. ನಾವು ಮುಂದೆ ಬರಬೇಕು ಅಂದರೆ ಫಸ್ಟ್ ನಾವು ಅನುಭವಿಸೋದೇ ಗೊತ್ತಾ? ಅವಮಾನ.
ಕೇವಲವಾದ ಮಾತು, ಅಸಹ್ಯವಾದ ಮಾತು, ಎಂತೆಂಥ ಮಾತಾಡ್ತಾರೆ ಅಂದರೆ ಲೈಫಲ್ಲಿ ಹೇಳೋಕ್ಕಾಗಲ್ಲ. ಎಕ್ಸಾಂಪಲ್ ನನ್ನೇ ತಗೋತೀನಿ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಎಂತೆಂಥ ಮಾತಾಡಿದ್ರು ಅಂದರೆ ಅದನ್ನು ಅರಗಿಸ್ಕೊಳ್ಳೋಕ್ಕೂ ಆಗಲ್ಲ. ಆ ಥರ ನನ್ನ ರಿಲೇಟಿವ್ಗಳೇ ಮಾತಾಡಿದ್ರು, ಅವಳು ಏನು ಮಾಡಿಬಿಡ್ತಾಳೆ, ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ ಅಂತ. ಜೀವನ ನನಗೂ ತುಂಬಾ ಅವಮಾನಗಳು ಅನುಭವಿಸಿದ್ದೀನಿ. ನಾನು ಸ್ಟಾರ್ಟಿಂಗು ನಾವು ಮೈಸೂರು ಬಂದಾಗ ಎಷ್ಟು ಕಷ್ಟಗಳನ್ನ ಅನುಭವಿಸಿದ್ವಿ ಗೊತ್ತಾ. ಎಲ್ಲ ಕಷ್ಟನೂ ಅನುಭವಿಸಿ ಒಂದು ಹಂತಕ್ಕೆ ಸಾಕು, ಭಗವಂತ ಕೊಟ್ಟಿರೋದು ಸಾಕು. ಆಸೆಗಳಿದೆ, ಏನಕ್ಕೆ ಅಂದರೆ ಮಕ್ಕಳಿಗೆ ಏನಾದರೂ ಮಾಡಿಟ್ಟು ಹೋಗಬೇಕು ನಾವು ಅಂತ ಆಸೆಗಳಿದೆ. ಆದರೆ ಆ ಆಸೆಗಳನ್ನ ದುಡಿಮೆಗೆ ಮೀಸಲು ಮಾಡಬೇಡಿ. ನಿಮಗೂ ಒಂದು ಜೀವನ ಏನದೆ ಅರ್ಥ ಮಾಡ್ಕೊಳ್ಳಿ. ಜೀವನ ಸಾಕ್ತಾ ಇದ್ದೀನಿ ಅಂದ ತಕ್ಷಣ ಸಾಗಲ್ಲೇ ಹೋಗ್ಬಿಟ್ರೆ ನಿಮ್ಮ ಜೀವನಕ್ಕೆ ಅರ್ಥ ಎಲ್ಲಿ ಸಿಗುತ್ತೆ ಹೇಳಿ. ಮಾಡಿ, ಆಸ್ತಿ ಅಂತಸ್ತು ಮಾಡಿ, ಎಷ್ಟು ಮಾಡಬೇಕು, ಮಕ್ಕಳಿಗೆ ಏನು ನಾಳೆ ದಿನ ಏನು ಯೂಸ್ ಆಗುತ್ತೆ ಅಷ್ಟು ಮಾಡಿಕೊಂಡು ನೆಮ್ಮದಿಯಾಗಿರೋದು ಕಲಿ ಸಾಕು. ಮನುಷ್ಯನಿಗೆ ಏನು ಬೇಕು ಫ್ರೆಂಡ್ಸ್? 3 ಹೊತ್ತು ಊಟ, ಒಳ್ಳೆ ಬಟ್ಟೆ, ಇರೋಕ್ಕೊಂದು ಮನೆ, 1-2 ಎಕರೆ ಜಮೀನು ಸಾಕು. ಮಕ್ಕಳಿಗಿನ ಅದಕ್ಕಿಂತ ಇನ್ನೇನು ಮಾಡಬೇಕಾಗಿಲ್ಲ. ನಿಮಗೆ ನೀವು ಹುಟ್ಟಿರೋದಕ್ಕೆ ಇಷ್ಟು ಮಾಡಿ ನಿಮ್ಮ ಜೀವನನ ನೀವು ಸಾಯೋವರೆಗೂ ನೀವು ನೆಮ್ಮದಿಯಾಗಿರೋದು ಕಲ್ತ್ಕೊಳ್ಳಿ. ನಾವಿಷ್ಟು ಮಾಡಿದ್ದೀವಿ, ನಮಗೆ ಹೊಟ್ಟೆಗೆ ಊಟ ತಂದಾಕಿ ನಮ್ಮನ್ನು ಸಾಯೋ ಮಟ್ಟಿಗೂ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದು ಬಿಟ್ಟುಬಿಟ್ಟು ಮಾಡ್ತೀವಿ ಅಂತಂದ್ಬಿಟ್ಟು ನಿಮ್ಮನ್ನು ನೀವು ಕಳ್ಕೊಳ್ಳೋ ಮಟ್ಟಿಗೂ ಮಾಡ್ತಾಯಿರ್ತೀರಿ. ನೀವು ಎಷ್ಟು ಮಾಡಿದ್ರೂ ಆಸೆ ಅಂತೂ ತೀರಲ್ಲ. ಮಟ್ಟೋದು ಒಳ್ಳೆ ದಾರಿಲಿ ಹೋಗಿ, ಕೆಟ್ಟ ದಾರಿಲಿ ಇನ್ನೊಬ್ಬರು ತಲೆ ಹೊಡೆದು ಇನ್ನೊಬ್ಬರು ಇದು ಮಾಡಿ ಬದುಕಾಟ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಆ ಲೈಫ್ಗೆ ಅರ್ಥನೂ ಇರೋದಿಲ್ಲ. ಆದ್ರೂ ನೀವು ಸತ್ರೂ ಏನೋ ಅಯ್ಯೋ ಇನ್ನೊಬ್ಬರು ತಲೆ ಹೊಡೆದು ಸಂಪಾದನೆ ಮಾಡಿ ಇಟ್ಟೋದ ಅಂತ ಹೇಳ್ತಾರೆ ಹೊರತು ನ್ಯಾಯ ರೀತಿಯಲ್ಲಿ ಬದುಕದ ಅಂತ ಯಾರೂ ಹೇಳಲ್ಲ ಅಲ್ವಾ. ಹಾಗಾಗಿ ಸಂಸಾರದಲ್ಲಿ ಏಳು ಬೀಳಿರುತ್ತೆ, ಕಷ್ಟ ಬರುತ್ತೆ, ಸುಖ ಬರುತ್ತೆ, ಊಟಿ ಎಲ್ಲನೂ ಬರುತ್ತೆ. ಫಸ್ಟ್ ನಮಗೆ ನಾನು ಹೇಳ್ದಂಗೆ ತುಂಬ ಅವಮಾನಗಳೇ ಜಾಸ್ತಿ. ನಮ್ಗೆ ಒಳ್ಳೆ ದಿನಗಳು ಕಾಣಬೇಕು ಅಂದರೆ ನಾವು ಫಸ್ಟ್ ಅನುಭವಿಸೋದೇ ಅನುಮಾನ. ಎಂತೆಂಥ ಮಾತುಗಳು, ಅದರಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಂತೂ ಹೇಳೋದೇ ಬೇಡ. ತುಂಬ ಓಸ್ಟಾಗಿ ಕಮೆಂಟ್ಸ್ಗಳನ್ನ ಹಾಕ್ತಾರೆ. ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರೋ ಗೊತ್ತಿರಲ್ಲ, ಸುಮ್ಮನೆ ಕಮೆಂಟ್ಸ್ಗಳು ಹಾಕ್ತಾರೆ. ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾರೆ. ಅದು ಎಲ್ಲ ಇರುತ್ತೆ. ಬಟ್ ಅಲ್ಲಿ ಏನೇ ಆಗಲಿ ಒಂದು ದಡ ಮುಟ್ಟಬೇಕು. ದಡ ಅಂದರೆ ನಮ್ಮ ಸಂಸಾರದಾಗ ತಗೊಂಡಿದ್ದೆ ದಡ ಮುಟ್ಟೋಕ್ಕಾಗಲ್ಲ. ಅದು ಫಸ್ಟೇ ಹೇಳ್ತೀನಿ. ಮನುಷ್ಯನಿಗೆ ಆಸೆಗಂತೂ ಮಿತಿನೇ ಇಲ್ಲ. ಎಷ್ಟು ಮಾಡ್ತಾ ಇರ್ತೀವಿ ಅನ್ನೋದು ಮಿತಿ ಇರಲ್ಲ. ಹಾಗಾಗಿ ಜೀವನದಲ್ಲಿ ಎರಡನ್ನೂ ತಗೊಳ್ಳಿ, ಗುರಿಯಾಗಿ ತಗೊಳ್ಳಿ. ನಾವು ಸಮುದ್ರನೂ ಮುಟ್ಟುತ್ತೀನಿ, ಸಂಸಾರನೂ ಮುಟ್ಟಿಸ್ತೀನಿ ಅಂತ. ಅವನೇ ನಿಜವಾದ ಹೀರೋ, ಅವಳೇ ನಿಜವಾದ ಹೀರೋಯಿನ್ ಆಗ್ತಾಳೆ. ಯಾಕಂದರೆ ಲೈಫಲ್ಲಿ ಸಂಸಾರ ಅನ್ನೋದು ಯಾವಾಗ ತಲೆ ಮೇಲೆ ಹೊತ್ಕೊಂಡು ಅದ್ರ ಜವಾಬ್ದಾರಿನ ಹೊತ್ಕೊಂಡು ಅದನ್ನು ಒಂದು ನೀಟಾಗಿ ಎಲ್ಲೂ ಕೆಳಗೆ ಬೀಳ್ದಂಗೆ ಸಮತೋಲನಗಳು ಲೈಫಲ್ಲಿ ಬಂದಿರುತ್ತೆ. ಅಪ್ಪು ಬರುತ್ತೆ, ಡೌನು ಬರುತ್ತೆ ಲೈಫಲ್ಲಿ. ಈಗ ನಾವು ಗಾಡೀಲಿ ಹೋಗ್ತಾ ಇರ್ತೀವಿ, ಒಂದು ಅಪ್ಪು ಬರುತ್ತೆ, ಡೌನ್ ಬರುತ್ತೆ. ಹಾಗೆ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ ಬಂದೇ ಬರುತ್ತೆ. ಅಪ್ ಆ್ಯಂಡ್ ಡೌನ್ನ ದಾಟಿ ನಿಲ್ತೀವಿ ನೋಡ್ರಿ, ಆವಾಗಲೇ ನಾವಾಗಕ್ಕೆ ಸಾಧ್ಯ, ನಾವು ಹುಟ್ಟಿದ್ಕೂ ಸಾರ್ಥಕ ಆಗೋಕ್ಕೆ ಸಾಧ್ಯ. ಹಂಗೆ ಅಂದ್ಕೊಂಡು ಕೆಟ್ಟ ದಾರಿಲಿ ಮಾತ್ರ ದುನಿಯೋಕ್ಕೆ ಖಂಡಿತ ಹೋಗಬೇಡ್ರಿ. ನ್ಯಾಯ ರೀತಿಯಲ್ಲಿ ಬದುಕಿ, ಕೂತು ಟೈಮ್ ವೇಸ್ಟ್ ಮಾಡಬೇಡಿ. ಬದುಕು 3 ಜನ. ಆ 3 ದಿನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಿ ಲೈಫಲ್ಲಿ ಹೋಗಬೇಕು. ಇನ್ನೊಬ್ಬರ ಹತ್ರ ಕೈ ಒಡ್ಬೇಡಿ. ಇನ್ನೊಬ್ಬರ ಹತ್ರ ಏನಕ್ಕೆ ಎಂಥದೇ ಪರಿಸ್ಥಿತಿ ಇರೋದು ಕೈ ಒಡ್ಡು ಜೀವನ ಮಾಡಬೇಡಿ. ಅದು ನಿಮ್ಮ ತನನ ನೀವು ಇದ್ರೂ ಒಂದೇ ಸತ್ರು ಒಂದೇ ಕೈ ಒಡ್ಡು ಜೀವನ ಮಾಡೋದಂದ್ರೆ 5 ರೂಪಾಯಿ ಆದರೆ ನಮ್ಮ ದುಡ್ಡನ್ನು ನಾವು ತಿಂದು ಜೀವನ ಮಾಡೋಣ. ಅದಕ್ಕೊಂದು ಅರ್ಥ ಇರುತ್ತೆ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಮತ್ತು ಹಾಗೆ ಸುಮ್ಮನೆ ಕುತ್ಕೊಂಡು ಕಾಲಾಟೆ ಮಾಡ್ಕೊಳ್ದಂತೆ ಏನಾದ್ರು ನಿಮಗೆ ನೀವು ಅಚೀವ್ ಮಾಡಿ, ನಿಮಗೆ ನೀವು ಬೆಲೆ ಕೊಡೋಂಗೆ ಲೈಫಲ್ಲಿ ಏನಾರು ಮಾಡಿ, ನಿಮ್ಮನ್ನು ನೋಡಿ 4 ಜನ ಹೊಗಳಂಗೆ ಏನಾರು ಒಂದು ಸಾಧನೆಗೆ ಕೈ ಹಾಕಿ. ಚಿಕ್ಕ ಕೆಲಸ ಆದರೂ, ಗಾರೆ ಕೆಲಸ ಮಾಡಿದ್ರೂ ತಪ್ಪಿಲ್ಲ, ಹೋಗಿ ಗದ್ದೆ ಕೆಲಸ ಮಾಡಿದ್ರೂ ತಪ್ಪಿಲ್ಲ, ಕೂಲಿ ಕೆಲಸ ಮಾಡಿದ್ರೂ ತಪ್ಪಿಲ್ಲ, ಚಪ್ಪಲಿ ಹೊಡೆದ್ರೂ ತಪ್ಪಿಲ್ಲ, ಮನೆ ಕೆಲಸ ಮಾಡಿದ್ರೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ನ್ಯಾಯ ರೀತಿಯಲ್ಲಿ ಬದುಕಿದ್ರೆ ಯಾವುದೂ ತಪ್ಪಿಲ್ಲ. ಓಕೆನಾ? ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ. ನಾನು ತಪ್ಪು ಹೇಳಿದರೆ ಕ್ಷಮೆ ಇರಲಿ.